Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಸಮಯ ಅಂಥ ಒಂದು ಸ್ಥಿತಿಯಲ್ಲಿ ಕೂಡ ಇವತ್ತು ಈ ಹಳ್ಳಿಯಲ್ಲಿ ಗ್ಯಾಸಿನ ವ್ಯವಸ್ಥೆ ಮಾಡ್ತಾರೆ. ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಭೇಟಿ ಕೊಟ್ಟು LKG UKG ಮಕ್ಕಳಿಗೆ ಕೂಡ ಕೈಲಾದಷ್ಟು ಸಹಕಾರ, ಬುಕ್ಸು, ಪೆನ್ಸಿಲ್ಲು ಕೈಲಾದಷ್ಟು ಸಹಕಾರ ಮಾಡ್ತಕ್ಕಂಥ ವ್ಯಕ್ತಿ. ಬಹುಶಃ ಇವತ್ತು ಹುಟ್ಟಿದ್ದು ಕೂಡ ಬಡ ಒಂದು ಕುಟುಂಬದಲ್ಲಿ, ಬೆಳೆದದ್ದು ಕೂಡ ಬಡತನದಲ್ಲಿ. ಆದರೂ ಕೂಡ ಇವತ್ತು ಎಲ್ಲಿ ಕೂಡ ಇವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಒಂದು ಬ್ಯಾನರ್ ಆಗಲಿ, ಒಂದು ಪೇಪರಲ್ಲಿ ಒಂದು ಪಾಸ್ಪೋರ್ಟ್ ಆಗಲಿ ಬರಲೇ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಸಂಡೂರು ತಾಲೂಕಿನ ಕಾಳಿಂಗೇರಿ ಗ್ರಾಮದ ದೇವೇಂದ್ರಪ್ಪ ಅವರ ಮನೆಗೆ ನಾನು ಬಂದಿದ್ದೆ. ನನ್ನ ಹೆಸರು ಕೆ ದೇವೇಂದ್ರ ಅಂತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರು ನಾವು. ನಮ್ಮದು ಪ್ರಾಪರ್ ಕಾಳಿಂಗೇರಿ. ನಾನು 2018-19ರಲ್ಲಿ ನಾನು ಟ್ರಿಮೆಲ್ ಮೆಂಬರ್ ಆಗಿದ್ದೆ ಸಂಡೂರು ತಾಲೂಕಿನಲ್ಲಿ. ಬಡ ರೈತರ ಸಮಸ್ಯೆಗಳು ಸುಮಾರು 70-80 ವರ್ಷಗಳ ಕಾಲ, ತಾತ ಮುತ್ತಾತ ಕಾಲ 3 ತಲೆಮಾರಿನಿಂದ ಭೂಮಿ ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರಿಗೆ ಒಂದು ಪಟ್ಟ ಸಿಗುವಲಾರದಂಥ ಪರಿಸ್ಥಿತಿ ನಮ್ಮ ಸಂಡೂರು ತಾಲೂಕಿನಲ್ಲಿದೆ. ಇದು ನಮ್ಮ ಸಂಡೂರು ತಾಲೂಕು ಅರೆಮಲೆನಾಡು ಗುಡ್ಡ ಪ್ರದೇಶವಾಗಿರೋದ್ರಿಂದ ಅದಕ್ಕೋಸ್ಕರ ಇದು ನಮ್ಮ ಸಂಡೂರು ತಾಲೂಕಿನ ಎಲ್ಲ ರೈತರಿಗೆ ಬಿ ಖರಾಬ್ ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಟ್ರಿಮೆಲ್ ಮೆಂಬರ್ ಮಾಡೋಕ್ಕಾದರೆ ಅವರು AC ಅವ್ರ ಜೊತೆಗಿದ್ದಾಗ ಇದು ಮಾಡೋಕ್ಕೆ ಬರೋಕ್ಕಾಗಲಿಲ್ಲ ಅಂತಂದು ಹೇಳಿದಾಗ ಸಂದರ್ಭದಲ್ಲಿ ನನಗೇನೋ ಒಂದು ರೈತರ ಮುಖಾಂತರ ಹೋರಾಟ ಮಾಡಿ ನಮಗೆ ಆದಷ್ಟು ರೈತರಿಗೆ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಬಂದಿ ಹೊರತು ನಾವು ಯಾವ ಪ್ರಶಸ್ತಿಗೋಸ್ಕರ ಬಂದಿಲ್ಲ. ತಾವು ಎಲ್ಲೆಲ್ಲಿ ಓದಿರೋದು ಸರ್? ನಾನು ಕಾಳಿಂಗೇರಿ, ಚೋರ್ನೂರು, SLC ಚೋರ್ನೂರು, PUC ಹರಪನಹಳ್ಳಿ, D.Ed ಬಳ್ಳಾರಿ, ಡಿಗ್ರಿ ಸಂಡೂರು ತಾಲೂಕು ಗೌರ್ಮೆಂಟ್ ಕಾಲೇಜು ಡಿಗ್ರಿ, ಮತ್ತು MA ನಂದಳ್ಳಿ PG ಸೆಂಟ್ರ್. ನಾನು PUC ಓದಬೇಕಾದ್ರೆ ನಮ್ಮ ಹಳ್ಳಿ ಬಡ ಜನರೇ ಏನಂತಾರೆ ಅಂದರೆ ಲಾಸ್ಟ್ ಒಂದು ಪಾತ್ರೆ ಕೆರೆದಾಗೆ ಲಾಸ್ಟ್ ಉಳಿತತ್ತಲ್ಲ ಅಂಥ ಮುದ್ದೆ ಸಹ ಸಿಗ್ತಿದ್ದಿಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಮತ್ತು ವೆಂಕಟೇಶ್ ಅಂಜಿನಪ್ಪ ಅಂತೇಳಿ ಅವ್ರಿಗೆ ಹಾಸ್ಟೆಲ್ ಸಿಕ್ಕಿದ್ದು, ನನಗೆ ಸಿಕ್ಕಿದ್ದಿಲ್ಲ. ಬೇರೆ ಡಿಸ್ಟಿಕ್ ಆದರೆ ಹಾಸ್ಟೆಲ್ ಸಿಗ್ತಿದ್ದಿಲ್ಲ ಅವರು. ನಮ್ಮ ಕಾದರ್ ಸಾರ್ ಅಂತ ಒಬ್ಬ ನಮ್ಮ ಮೇಷ್ಟ್ರು ಅಲ್ಲಿ ಸೇರಿಸಿದ್ರು. ನಮ್ಮೆಲ್ಲ ಊರಿನ ಜನಗಳು ಸಹ ಭಾರಿ ಸಹಕಾರದಿಂದ ನಾವು 4 ಮಂದಿಗೆ ಭಾರಿ ಸಹಕಾರ ಮಾಡ್ತಿದ್ರು. ನಮ್ಮ ಕಾಳಿಂಗೇರಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಅಂದರೆ ನಾವು 4 ಮಂದಿ ಭಾರಿ ಸ್ಪೋರ್ಟ್ಸ್ ಆಡ್ತಿದ್ವಿ. ಅದಕ್ಕೋಸ್ಕರ ನಮಗೆ ಅಲ್ಲಿ ಹರಪನಹಳ್ಳಿಗೆ ಸೇರಿಸಿದ್ರು ನಮ್ಮ ಕಾದರ್ ಮೇಷ್ಟ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ನನಗೆ ಹಾಸ್ಟೆಲ್ ಸಿಕ್ಕಿದ್ದಿಲ್ಲ. ಅಂದರೆ ಅವರಿಗೆ ಏನೋ ನಮ್ಮ ಇಲ್ಲಿ ಪರಿಚಯ ಇರುವಂಥ ಹರಪನಹಳ್ಳಿ ನಮ್ಮ ಲೆಕ್ಚರ್ ಇದ್ರು. ಅದಕ್ಕೋಸ್ಕರ ಅವರಿಗೆ ಅವರು ವಾರ್ಡನ್ ಇರೋದಕ್ಕೋಸ್ಕರ ಅವರಿಗೆ ಊಟ ಸೇರಿ ಕೊಡ್ತಿದ್ರು. ಅವರು ನಮ್ಮರಂತ, ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರಂತ. ಅವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಯ್ತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಫಸ್ಟ್ PUCಗೆ ಹೋದೆ ಹರಪನಹಳ್ಳಿಗೆ. ಆ ಸಂದರ್ಭದಲ್ಲಿ ನನಗೆ ಹಾಸ್ಟೆಲ್ ಸಿಗ್ತಿದ್ದಿಲ್ಲಲ್ಲ. ನಮ್ಮ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಮತ್ತು ವೆಂಕಟೇಶ್ ಅನ್ನೋರು ಇಬ್ಬರು ಒಂದು ಎಲ್ಲರೂ ಊಟ ಆದಮೇಲೆ ಒಂದು ಕವರ್ನಾಗ ತಗ್ತಿದ್ರು ನನಗೆ ನಮ್ಮ ಊರಿಗೆ. ಅಂಥ ಸಂದರ್ಭ, ಕಷ್ಟ ಪರಿಸ್ಥಿತಿಗಳನ್ನು ಓದುವ ಸಂದರ್ಭದಾಗ ನನಗೆ ಸ್ಪೋರ್ಟ್ಸು ಖೋಖೋ ಅಂದರೆ ಭಾರಿ, ನಮ್ಮ ಕಾಳಿಂಗೇರಿ ಅಂದರೆ ನಮ್ಮ ಕಾದರ್ ಮೇಷ್ಟ್ರು ಕಳಿಸಿರೋ ಸ್ಪೋರ್ಟ್ಸ್ನಲ್ಲಿ ಅತಿ ಹೆಚ್ಚು ನಮಗೆ ಆಸಕ್ತಿ. ಆ ಸ್ಪೋರ್ಟ್ಸ್ನಿಂದಲೇ ನಾವು ಓದೋಕ್ಕಾಗಿದ್ದು. ಅಂಥ ಸಂದರ್ಭದಲ್ಲಿ 2008ರಲ್ಲಿ ನಾನು 2007-8ರಲ್ಲಿ ರಾಜ್ಯ ಮಟ್ಟ ಕ್ಯಾಪ್ಟನ್ ಆಗಿದ್ದೆ. ಆ ಸಂದರ್ಭದಲ್ಲಿ ನಮಗೆ ಭಾರತ್ ಭೂಷಣ್ ಸರ್ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ದರು. ಅವರೇ 1 ವರ್ಷದ ಕಾಲ ನಮಗೆ ಹೋಟ್ಲಾಗ ಊಟ ಹೇಳಿದ್ರು. ಯಾಕಂದ್ರೆ ಊಟ ಇಲ್ಲ ಅಂದ್ರೆ ಅಷ್ಟು ನಾವು ಕಠಿಣ ಪರಿಶ್ರಮ ಹಾಕಿ ಸ್ಪೋರ್ಟ್ಸ್ ಆಡಕ್ ಆಗ್ತಿದ್ದಿಲ್ಲ. ಅಂತ ಸಂದರ್ಭದಾಗ ಅವ್ರು ನಮ್ಮ ಸಾರು ಹೆಲ್ಪ್ ಮಾಡಿ, ನಮ್ಮೆಲ್ಲ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡಿ ನಾವು ರಾಜ್ಯ ಮಟ್ಟ ಕ್ಯಾಪ್ಟನ್ ಆಗಿದ್ವಿ.
ಆ ಸಂದರ್ಭ ಇಂಥ ಕಷ್ಟ ಪರಿಸ್ಥಿತಿಗಳನ್ನು ನೋಡಿಕೊಂಡು ನಾವು ಇಲ್ಲಿಗೆ ಬಂದಾಗೆ ನಾನು ಮೋಸ್ಟ್ಲಿ ಇದು ಡಿ.ಎಡ್ ಮಾಡ್ತಿದ್ದೆ. ಆ ಸಂದರ್ಭದಾಗೆ ನಮಗೆ ನಮ್ಮ ಅಮ್ಮರಿಗೆ ಗಂಗಾ ಕಲ್ಯಾಣ ಆಗಿತ್ತು. ಆಗಿದ್ದ ಸಂದರ್ಭದಾಗೆ ನಾವು ಡಿ.ಎಡ್ ಮುಗಿಸ್ಕೊಂಡ್ ಬಂದ್ವಿ. ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡೋ ಸಂದರ್ಭದಲ್ಲಿ ನಮ್ಗೆ ಗಂಗಾ ಕಲ್ಯಾಣ ಅಂದ್ರೆ ನಮ್ಮ ಹಳ್ಳಿಗಳು ಯಾರಿಗೆ ಏನಾದರೂ ಒಂದು ಚಿಕನ್ ಮಟನ್ ಮಾಡ್ಯಾರಂದ್ರೆ ಪಕ್ಕದ ಮೇಲೆ ಒಂದು ಸಾಂಬಾರು ಕೊಡ್ತಾರಂತ ಎಷ್ಟೋ ಆಸೆ ಇರ್ತದೆ. ಅಂದ್ರೆ ನಮ್ಮ ಅಮ್ಮನ ಹೆಸರಲ್ಲಿ ಆನ್ಲೈನ್ನಾಗೆ ಗಂಗಾ ಕಲ್ಯಾಣ ಹೆಸರು ಆದ್ಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಸ್ಥಳೀಯ ರಾಜಕಾರಣಿಗಳು. ಸ್ಥಳೀಯಗಿರುವಂತ ನಮ್ಮ ಸ್ಥಳೀಯರು ಮತ್ತೆ ನಮ್ಮ ಸ್ಥಳೀಯ ರಾಜಕಾರಣಿಗಳು MLA ಅವರೆಲ್ಲರೂ ಸೇರಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಬಳ್ಳಾರಿಗೆ DCRCಗೆ ಹೋಗಿ ಕಂಪ್ಲೀಟ್ ಮಾಡಕ್ಕಂತ ಹೋದೆ. ನಾನು ಸ್ವಲ್ಪ ನಾಲೆಡ್ಜ್ ಇರತ್ತೆ, ಆನ್ಲೈನ್ ಆಗಿರೋ ಸಹಿತ ಕ್ಯಾನ್ಸಲ್ ಮಾಡ್ತೀರಲ್ಲ ಸರ್ ಅಂತ. ಆ ಸಂದರ್ಭದಾಗ ಅಲ್ಲಿ ಏನಾಗಿ ಒಂದು ಬೇರೆ ಒಂದು ಸ್ವಲ್ಪ ಪರಿಚಯ ಆಗ್ತಾರೆ. ಅವಾಗ ಕಂಪ್ಲೀಟ್ ಏನು ಮಾಡಕ್ಕೆ ಹೋಗ್ಬಿಟ್ಟು ಬರ್ರಿ ನಾವೆಲ್ಲ ಮಾಡ್ತೀವಿ. ಅದಕ್ಕೆ ನಮ್ಮಂತ ತಿಳಿದಂತರಿಗೆ ಹಿಂಗೆ ಸ್ಥಳೀಯ ರಾಜಕಾರಣಿಗಳು ಮಾಡ್ತಾರೆ ಅಂದ್ರೆ ಇನ್ನು ಬಡ ಜನಗಳು ತಿಳಿಯಾರ್ದಂತ ಎಷ್ಟು ಜನಗಳು ರಾಜಕೀಯ ಒತ್ತಡದಿಂದ ರಾಜಕೀಯದಿಂದ ಎಷ್ಟು ತುಳಿತ ಆಗ್ಯಾರ ಅಂತಂದು ನಾವು ಅವಾಗ ಗಮನ ಹರಿಸಿ ನಾವು ಸಹಿತ ರಾಜಕೀಯ ಬರಬೇಕು ಅಂತಂದೇಳಿ ನಮ್ಮ ಸ್ಥಳೀಯರೆಲ್ಲರೂ, ನಮ್ಮ ಕಾಳಿಂಗೇರಿಯ ಎಲ್ಲ ಗ್ರಾಮಸ್ಥರು, ಗುರು ಹಿರಿಯರು ಎಲ್ಲರೂ ಸೇರಿ ನನಗೆ ಆಯ್ಕೆ ಮಾಡ್ತಾರೆ. 2015ರಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತೀವಿ. ಅದು ಮುಗಿದ ಕೂಡಲೇ ನಾನು ಊರಾಗೆಲ್ಲ ನನಗೆ ಅದೇ ಸಮಯದಲ್ಲಿ 2014-15ರಲ್ಲಿ ಮನೆಗೆ ಶೌಚಾಲಯ ಮಾಡ್ಬೇಕಂತಂದು ಒಂದು ಉದ್ದೇಶದಿಂದ ಎಲ್ಲರೂ ಕಟ್ಕೊಂತಿದ್ದಿಲ್ಲ. ನಮ್ಮ ಹಳ್ಳಿಗಳಾಗೆಲ್ಲ ಹೊರಗಡೆ ಹೋಗ್ತಿದ್ರು. ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಮನೆಗೂ ಶೌಚಾಲಯ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಫಾರೆಸ್ಟ್ನರು ಮತ್ತೆ ಎಲ್ಲರೂ ಸೇರಿ ಮರಗಿಡಗಳು ಕಡಿಬಾರ್ದಂತ ಗ್ಯಾಸ್ ಕೊಟ್ಟರು SC/ST ಜನಗಳಿಗೆ. ಪ್ರತಿಯೊಂದು ಮನೆಗಳಿಗೆ SC/ST ಗ್ಯಾಸ್ ಕೊಡಿಸಿದೆ ನಾನು. ನಮ್ಮ ಮನೆಯಲ್ಲೂ ಸಹ ಇದ್ದುದಿಲ್ಲ, ಅವಾಗಲೇ ತಗೊಂಡಿಲ್ಲ ನಾವು. ಹೀಗಾಗಿ ಅದಾದ್ಮೇಲೆ ಮತ್ತೆ ನಾನು ಗೌರ್ಮೆಂಟ್ ನಮ್ಮ BJP ಸರ್ಕಾರದ ಗೌರ್ಮೆಂಟ್ ಕ್ರಿಮಿನಲ್ ಮೆಂಬರ್ ಮಾಡಿದೆ. ಆ ಸಂದರ್ಭದಲ್ಲಿ ನೋಡಿದಾಗ ಅದೇ ಬಿ ಖರಾಬು ಆ ಖರಾಬ್ ಅಂತ ಮಾಡಿದಾಗ ಬಾ ಖರಾಬ್ ಮತ್ತು ಆ ಖರಾಬ ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ ನನಗೆ ಗಮನಕ್ಕೆ ಬರುತ್ತೆ. ನಾವು CM ವರೆಗೂ ಸಹ ಲೆಟರ್ ತಗೊಂಡು ಹೋಗಿ ಇದನ್ನ ಮಾಡ್ರಿ, ನಿಮ್ಮ ಸಚಿವ ಸಂಪುಟದಾಗ ಮಾಡ್ರಿ ಅಂತಂದು ಸಹ ಹೇಳಿದಾಗ ಅವ್ರು ಮಾಡೋಕ್ಕಾಗಲಿಲ್ಲ ಯಾವುದೋ ರಾಜಕೀಯ ಒತ್ತಡದಿಂದ. ಹಂಗಾಗಿ ನಮ್ಮ ರೈತರನ್ನೆಲ್ಲ ಕೂಡಿಸ್ಕೊಂಡು ಒಗ್ಗಟ್ಟನೆ ಮಾಡಿ ನಮ್ಮ ಮಕ್ಕಳು ನಾವೇ ಪಡಿಬೇಕು, ಬಿಟ್ರೆ ಬೇರೆ ಯಾರು ನಮಗೆ ಕೊಡಲ್ಲ, ನಾವೇ ಪಡ್ಕೊಳ್ಬೇಕಂತ ಒಂದು ಉದ್ದೇಶದಿಂದ ನಮ್ಮ ರೈತ ಸಂಘಕ್ಕೆ ಬಂದು ನಾವು ಕೆಲಸ ಕಾರ್ಯಕ್ರಮ ಮುಂದೆ. ಭಾಳ ಕಾಳಜಿ ಅಂದ್ರೆ ಶಾಲೆ ಮಕ್ಕಳು. ಯಾಕಂದ್ರೆ ನಾವು ಅಷ್ಟು ಕಡು ಬಡತನದಲ್ಲಿ ಓದಿದ್ವಿ, ಊಟ ಇಲ್ಲದ ಪರಿಸ್ಥಿತಿಯಲ್ಲಿ ಸತಿ ಓದಿದ್ವಿ. ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು ಊಟಕ್ಕೆ. ಹಂಗಾಗಿ ನಾವು ಶಾಲೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರು ಏನಾದರೂ ತೊಂದರೆ ಆಯ್ತು ಅಂತಂದ್ರೆ ಎನಿ ಟೈಮ್ ನಾವು ಯಾವಾಗಲೂ ನಮ್ಮ ಕೈಯಲ್ಲಿ ಸಾಮರ್ಥ್ಯ ಆದಷ್ಟಂತೂ ಖಂಡಿತ ಮಾಡ್ತೀವಿ. ಮೈನಸ್ ಏನಂದ್ರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ರೈತರು ಹೋರಾಟಕ್ಕೆ ಬರಲ್ಲ. ಯಾಕಂದರೆ ಅವರ ಹಕ್ಕುಗಳನ್ನ ಅವ್ರನ್ನ ಪಡೆಯೋಕ್ಕೆ ಹಿಂಜರಿತಾರೆ. ಯಾಕಂದ್ರೆ ಅಂಥ ಪರಿಸ್ಥಿತಿ ನಮ್ಮ ಸಂಡೂರು ತಾಲೂಕು. ಇಲ್ಲಾಂದರೆ ನಮ್ಮ ಸಂಡೂರು ರೈತರು ಯಾವಾಗಲೂ ನಮಗೆ ಪಟ್ಟ ಪಡ್ಕೊಳ್ಬೇಕಂತ ಉದ್ದೇಶ ಯಾವಾಗಲೂ ಆಗಿ ಹೋಗ್ಬೇಕು. ಹಾಗಾಗಿ ನಾವು ಏನಾದರೂ ಒಂದು ಮೆಕ್ಕೆಜೋಳ ಹೋರಾಟ ಮಾಡಿದ್ವಿ ಮೊನ್ನೆ, ಕಳೆದ ಒಂದು 2-3 ತಿಂಗಳಿಂದ ನಾವು ದಾವಣಗೆರೆಯಲ್ಲಿ ಹೋರಾಟ ಮಾಡಿದ್ವಿ. ನಾವು ಯಾರಿಗೆ ನಮ್ಮ ಸಂಡೂರು ತಾಲೂಕಿನಾಗ ಇಷ್ಟು ಮೈನ್ಸ್ ಇದಾವೆ, ಇಷ್ಟು ಸೋರ್ಸ್ ಇದಾವೆ ಅಂತ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತಿರ್ತಾರೆ. ಆದರೆ ಯಾವುದೇ ಮೈನ್ಸ್ಗೆ ಹೋಗಲಿ, ಯಾವುದೇ ಆಫೀಸ್ಗೆ ಹೋಗಿ 1 ರೂಪಾಯಿ ನಾವು ಇದು ಮಾಡಿಲ್ಲ. ಒಬ್ಬರು ಮಾತ್ರ ಮಾರುವ ಮೈನ್ಸ್ನವ್ರು ಒಂದು ಸ್ವಲ್ಪ ಕೇಳಿದ್ವಿ, ಒಂದು 10 ಪ್ಯಾಕೆಟ್ ಅಕ್ಕಿ ಕೊಟ್ಟಿದ್ರು. ಅದನ್ನೇ ತಗೊಂಡೋಗಿ ಒಂದು 2-3 ದಿವಸ ನಾವು ರೈತರಿಗೆ ಊಟ ಬಡಿಸಿದ್ವಿ. ಅದೊಂದು ಖುಷಿ ಇದೆ. ಮತ್ತು ಬೇರೆ ಯಾವುದೇ ಮೈನ್ಸಲ್ಲೇ ನಾವು ಹೋಗಿ ಇದು ಮಾಡಿ ನಮಗೇನಾದರೂ ಕೆಲಸ ಬೇಕಂತ ಕೇಳೋಣ ಅಂತ ಪ್ರಯತ್ನ ಇದೀವಿ ಹೊರತು ಕೆಲಸ ಬೇಕಲ್ಲ ನಮ್ಮ ದುಡಿಮೆಗೆ ಮತ್ತು ನಮ್ಮ ಸಂಘಟನೆಗೆ. ಕೆಲಸ ಕೇಳಿದರೆ ನಾವು ಅವ್ರದ್ದು ನಮಗೆ ದುಡ್ಡು ಕೊಡೋಂಥ ಅವಶ್ಯಕತೆನಿಲ್ಲ. ಕೆಲಸ ಕೇಳಿ ನಾವು ಕೆಲಸ ಮಾಡಿ ದುಡಿಯೋಣಂತ ಒಂದು ಉದ್ದೇಶ ಮಾತ್ರ ಇದೆ. ಈ ಕಡುಬಡತನಗಿದ್ದು ಒಂದು ಸ್ಥಾನಕ್ಕೆ ಬರ್ಬೇಕಂತ ಒಂದು ಭಾಳ ಆಸೆ ಪಟ್ಟು ಬಂದಿದ್ವಿ. ಆದರೂ ಭಾಳ ಜನ ಕಾಲ ಹೇಳ್ತಾರೆ. ಆದರೂ ಸಹ ನಾವು ಪ್ರಯತ್ನ ಮಾತ್ರ ಬಿಟ್ಟಿಲ್ಲ. ಆ ಗುರಿ ಇದೆ. ಅದು ಗುರಿ ಆದಮೇಲೆ ನಿಮ್ಮ ಜನನಾಯಕ ಅಪ್ಪು ಟಿವಿಯಲ್ಲಿ ನಾವು ಸಂದರ್ಶನ ಮಾಡ್ತೀವಿ. ಅದೇನು ಭಾಳ ದಿವಸ ಇಲ್ಲ, ಇನ್ನು ಒಂದು 5-6 ತಿಂಗಳಾಗಿದೆ. ಕರೆಸಿ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಆದರೆ ನೀವೊಂದು ಬಡವರ ಸೇವೆಗಾಗಿ ಒಂದು ಶ್ರಮದಿಂದ ಒಬ್ಬರೇ ಎಷ್ಟೋ ಇಷ್ಟೊತ್ತಿಗೆ ಅಷ್ಟು ಕಿಲೋಮೀಟರ್ದಿಂದ ಬಂದು ಒಬ್ಬರನ್ನ ಸಂದರ್ಶನ ಮಾಡ್ತೀವಿ. ಏನೋ ಒಂದು ಸಮಾಜ ಸೇವೆ, ಇಂಥ ಬಡವರಿದ್ದಾರೆ, ಒಂದು ಸಮಾಜ ಸೇವೆಯಲ್ಲಿ ಬೆಳೆಸಬೇಕು ಮಾಧ್ಯಮ ಮೂಲಕ ಹಿಂಗೆ ಬಂದಿದ್ದೀರಲ್ಲ, ಅದಕ್ಕೆ ನಾವು ನಿಮಗೆ ಕೋಟಿ ನಾವು ಧನ್ಯವಾದಗಳು ನಿಮಗೆ. ಏನು ಸರ್, ನಮ್ಮ ಕಾಳಿಂಗೇರಿ ಗ್ರಾಮಸ್ಥರಿಗೂ ಆಗ ತಮ್ಮ ಸ್ನೇಹಿತರಿಗೂ ಏನು ಮೆಸೇಜ್ ಕೊಡ್ತೀರಾ? ನಮ್ಮ ಕಾಳಿಂಗೇರಿಯ
ಗುರು ಹಿರಿಯರು ಹಾಗೂ ಸಮಸ್ತ ನಮ್ಮ ಕಾಳಿಂಗೇರಿಯ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಾವು ಈ ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮ ಕಾಳಿಂಗೇರಿಯ ನನ್ನ ಸ್ನೇಹಿತರಿದ್ದಾರೆ. ವೆಂಕಟೇಶ ಮತ್ತು ಮಲ್ಲಿಕಾರ್ಜುನ ಕೊಟ್ರೇಶ ಮತ್ತು ಮುಂತಾದ ನಮ್ಮ ಫ್ರೆಂಡ್ಸ್ ಇದ್ದಾರೆ. ರವೀಣ್ ಅಂತ ಒಬ್ರು ಇದ್ದಾರೆ, ಅವರು ಮತ್ತು ನಮ್ಮ ತಿಪ್ಪೇಶನ್ ಅಂತ ಇದ್ದಾರೆ, ಅವರು ತಾಯಪ್ಪಣ್ಣ, ಎಲ್ಲರೂ ಇವಾಗ ಏನೇ ಇರ್ಬೋದು ಅವ್ರ ಮುಖಾಂತರನೇ ನಾವೆಲ್ಲ ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ಹಾಗೂ ಮತ್ತು ಈ ಎಲ್ಲ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ಸಂಬಂಧಿಕರು ಮತ್ತು ನಮ್ಮ ಗುರು ಹಿರಿಯರು ಮತ್ತು ಊರಿನ ಎಲ್ಲ ಯಜಮಾನರು ಸೇರಿ ನನಗೆ ದೇವೇಂದ್ರ ಅಂದ್ರೆ ಒಬ್ರು ಇದ್ದಾರಪ್ಪ ನಮ್ಮೂರಾಗ, ಅವ್ರಿಗೊಂದು ಗೌರವ ಐತೆ ಅಂತಂದು ಹೇಳೋಕ್ಕೆ ನಮ್ಮ ಕಾಳಿಂಗೇರಿನೇ ನನಗೆ ಈ ಮಟ್ಟಕ್ಕೆ ನಮ್ಮ ಗ್ರಾಮಸ್ಥರು ಗುರುತಿಸಿ ನನ್ನ ಈ ಒಂದು ಏನೋ ಒಂದು ಸಣ್ಣ ಸಮಾಜ ಸೇವೆ ಮಾಡೋಕ್ಕೆ ಅಂತಂದು ಹೇಳಿದ್ರೆ ನಮ್ಮ ಊರಿನ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಾಳಿಂಗೇರಿ ಗ್ರಾಮಸ್ಥರು, ಅವರಿಗೆ ನಾನು ಕೋಟಿ ಕೋಟಿ ಅಭಿನಂದನೆ.